ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಶ್ರೀ ದಿನೇಶ್ ಕುಮಾರ್ BV ಅವರಿದ್ದಾರೆ. ಇವರು ಹಿಳುವಳ್ಳಿ ಗ್ರಾಮ, ಹಳೆ ಮಂಡಗದ್ದೆ ರಸ್ತೆ, NR ಪುರ ತಾಲೂಕು, ಇಲ್ಲಿನ ಒಬ್ಬ ಪ್ರಗತಿಶೀಲ ಹಿರಿಯ ರೈತರಿದ್ದಾರೆ. ಈಗ ಬನ್ನಿ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಕೃಷಿನ ಮಾಡ್ತಾ ಇದ್ದಾರೆ, ಹೇಗೆ ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ಇವರು ತಮ್ಮ ಕೃಷಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ತಿಳಿದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ದಿನೇಶ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ, ಯಾವ ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಕೃಷಿ ಜೀವನದ ಬಗ್ಗೆ ಕಿರು ಪರಿಚಯದೊಂದಿಗೆ. ನಾನು 2010ರಿಂದ ಕೃಷಿ ಜೀವನದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ನಾನು ಈ ಅಪೆಮಿಡಿ ತಳಿಗಳನ್ನು ಕಸಿ ಕಟ್ಟಿ ಅಭಿವೃದ್ಧಿಪಡಿಸಿ ಜನಗಳಿಗೆ ಕೊಟ್ಟಿರುತ್ತೇನೆ. ಅಪೆಮಿಡಿ ತಳಿಗಳು ಅಂತ ಹೇಳ್ತಾ ಇದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನೀವು ಇದು ಸರಿಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 20 ವರ್ಷದಿಂದ ಪ್ರತಿ ವರ್ಷ ಕೂಡ? ಯಾವುದು ಸರ್? ಅದನ್ನ ಕಸಿ ಗಿಡ ಕೊಟ್ಟು ಪ್ರತಿ ವರ್ಷ ಕೊಟ್ಟು ಮಾರ್ತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಈಗ ತಮ್ಮ ತೋಟಗಾರಿಕೆ ಮತ್ತು ಕೃಷಿ ಅನುಭವಗಳಿಗೆ ಬಂದ್ರೆ ಏನೇನು ಬೆಳೆಗಳನ್ನು ಬೆಳಿತಿದ್ದೀರಾ? ನಾನು ತೆಂಗು, ಅಡಿಕೆ ಎಲ್ಲ ಮಾಡಿದ್ದೀನಿ ಸರ್. ಈಗ ತೆಂಗು ಅಡಿಕೆಗಳಿಗೆಲ್ಲ ರೋಗ ಇರೋದರಿಂದ ಅಪೆಮಿಡಿ ತಳಿಗಳು ನಮ್ದು ಮಲೆನಾಡಲ್ಲಿ ಚೆನ್ನಾಗಿ ಬರೋದ್ರಿಂದ ಅದು ಸ್ವಲ್ಪ ಡೆವಲಪ್ ಆಗಲಿ ಅಂತ ಹೇಳಿ ನಾನು ರೈತರಿಗೆ ಹಂಚಿ ಕೊಡ್ತಾ ಇದ್ದೀನಿ. ಅಪೆಮಿಡಿ? ಹೌದು ಸರ್. ತೆಂಗು ಮತ್ತೆ ಅಡಿಕೆ ಇದು ಸರಿ ಹೋಗ್ಲಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ನಮ್ದು ಮಲೆನಾಡಲ್ಲಿ ಸರಿಯಾಗಿ ಮಳೆ ಎಲ್ಲ ಜಾಸ್ತಿ ಆಗಿಬಿಟ್ಟು ತೆಂಗು ಬಯಲುಸೀಮೆಗೆ ಜಾಸ್ತಿ ಬರೋದು, ಅಡಿಕೆಗೆ ಈಗ ರೋಗಗಳು ಖಂಡಪಟ್ಟೆ ಆಗಿ ಮತ್ತೆ ಅಂತರ್ಜಲ ಬಾರಿ ಕುಸಿದು ಹೋಗಿದೆ ಎಲ್ಲ. ಹಾಗಾಗಿ ನಾನು ಮಳೆ ಆಶ್ರಿತ ಬೆಳೆಯಾದ ಅಪೆಮಿಡಿ, ಹಲಸಿನ ಆ ಥರದ ಇದು ಮಾಡಿ ಕಸಿ ಗಿಡಗಳು ಮಾಡಿಕೊಂಡು ರೈತರಿಗೆ ಕೊಟ್ಟರೆ ಅನುಕೂಲ ಅಂತ ನರ್ಸರಿ ಫೀಲ್ಡಿಗೆ ಬಂದಿದ್ದೆ ಸರ್. ಇದ್ರ ಜೊತೆ ಈಗ ಬೇರೆ ಬೆಳೆನ, ಅಡಿಕೆ ತೆಂಗು ಬಿಟ್ರೆ ಮತ್ತೆ ಬೇರೆ ಬೆಳೆ ಏನು? ಕೊಕ್ಕೋ ಎಲ್ಲ ಬೆಳೆದಿದ್ದೀನಿ. ಅದು ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದಿದ್ದೀನಿ ಸರ್. ಜೊತೆಗೆ ಕಾಳುಮೆಣಸು ಅದೆಲ್ಲ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ. ಅಲ್ಪ ಪ್ರಮಾಣದಲ್ಲಿ. ಎಷ್ಟು ಎಕರೆ ಹೊಂದಿದ್ದೀರಾ ತಾವು? ನಾನು ಒಂದು 6 ಎಕರೆ 15 ಗುಂಟೆ ಜಮೀನು ಹೊಂದಿದ್ದೀನಿ. ಇದರಲ್ಲಿ ಕೇವಲ ಈಗ ಅಡಿಕೆ ಮತ್ತು ತೆಂಗು? ಅಡಿಕೆ ಮತ್ತೆ ತೆಂಗು. ಮತ್ತೆ ನಾನು ಮದರ್ ಪ್ಲಾಂಟ್ ಅಂತೇಳಿ ಅಪೆಮಿಡಿ ಸುಮಾರು ಒಂದು 20-30 ತಳಿಗಳನ್ನು ಗುರುತಿಸಿ ಹಾಕಿದ್ದೀನಿ. ಅಲ್ಲೇ ಹಾಕಿದ್ದೀನಿ. ಅದರಲ್ಲಿ ನಾವು ಮಲೆನಾಡಿಗೆ ಹೊಂದೋ ಸೂಟೇಬಲ್ ತಳಿಗಳನ್ನು ಗುರುತಿಸಿಕೊಂಡು ಅದನ್ನೇ ಕಸಿ ಕೊಟ್ಟು ರೈತರಿಗೆ ಮಾರಾಟ ಮಾಡ್ತಾ ಇದ್ದೀನಿ ಸರ್. ಇದೇನು ತೆಂಗು ಬದುಗಳಲ್ಲಿ ಹಾಕಿದಿರೋ ಅಥವಾ ಮುಖ್ಯ ಜಮೀನಲ್ಲಿ ಇದೆಯಾ? ತೆಂಗು ಮುಖ್ಯ ಜಮೀನಲ್ಲಿ ಇದೆ ಸರ್. ಬಾರ್ಡರ್ ಅಲ್ಲಿ ಅಪೆಮಿಡಿ ತಳಿಗಳು ಹಾಕ್ತಾ ಇದ್ದೀನಿ. ಅಪೆಮಿಡಿ ತಳಿಗಳಿಗೆ ತೆಂಗು ಒಳಗೆ ಹಾಕಿದ್ರೆ ಸ್ಪ್ರಿಂಕ್ಲರ್ ನೀರು ಬಿದ್ದರೆ ಅದು ಮಿಡಿಗಳು ಸರಿ ಬಿಡೋದಿಲ್ಲ ಸರ್. ಓಪನ್ ಪ್ಲೇಸ್ ಅಲ್ಲಿ ಇರಬೇಕು ಅದು. ನಾನು ಆ ಓಪನ್ ಪ್ಲೇಸ್ ಅಲ್ಲಿ ಮಾಡಿ ರೈತರಿಗೆ ಕಸಿ ಕಟ್ಟಿ ಹಂಚುತ್ತಾ ಇದ್ದೀನಿ ಸರ್. ನೀರಿನ ವ್ಯವಸ್ಥೆಗೆ ಬಂದ್ರೆ ಯಾವ ರೀತಿಯಿಂದ ಮಾಡ್ಕೊಂಡಿದ್ದೀರಿ? ನಮ್ದು ಬೋರ್ವೆಲ್ ಇದೆ ಸರ್ ಒಂದು. ಅದರಲ್ಲಿ ಡ್ರಿಪ್ ಎಲ್ಲ ಮಾಡಿದ್ದೀನಿ ಸರ್. ಡ್ರಿಪ್ ಮಾಡ್ಕೊಂಡಿದ್ದೀನಿ ಸರ್ ನರ್ಸರಿ ಗಿಡಗಳಿಗೆ. ಈಗ ನರ್ಸರಿ ಮಾಡ್ಬೇಕಂದ್ರೆ ಇದು ನೀವು ತರಬೇತಿ ತಗೊಂಡಿದ್ರು ಅಥವಾ? ನಂದು ಹಾರ್ಟಿಕಲ್ಚರ್ ಡಿಪ್ಲೊಮಾ ಆಗಿದ್ದು ಸರ್. ಹಾಗಾಗಿ ಇದರಲ್ಲಿ ಸ್ವಲ್ಪ ಕಸಿ ಕಟ್ಟೋದ್ರಲ್ಲಿ ನಿಮಗೆ ಅನುಭವ ಆಯ್ತು. ಅದರಲ್ಲಿ ಯಾಕಂದ್ರೆ ತೋಟಗಾರಿಕೆ ಅಂತ ತಕ್ಷಣ ಕಸಿ ಕಟ್ಟೋದು. ಹೌದೌದು. ಸೊ ಹಾಗಾಗಿ ಅಜ್ಜಂಪುರದಲ್ಲಿ ಡಿಪ್ಲೊಮಾ ಮಾಡಿ JOC ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿದ್ದು ಸರ್. ಅಲ್ಲ, ಈಗ ಅಷ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿ ಸ್ವಂತ ಜಮೀನಿಗೆ ಬಂದಿದ್ದೀರಿ. ಒಳ್ಳೆ ಕೆಲಸ ಕೂಡ, ಹೊರಗಡೆ ಹೋದ್ರೆ ಒಳ್ಳೆ ಕೆಲಸ ನಿಮಗೆ ಈಗ ಕೆಲಸದಲ್ಲಿ ದುಡ್ಡು ಸಿಗ್ತದೆ ಸರ್, ನೆಮ್ಮದಿ ಇರೋದಿಲ್ಲ. ಯಾವಾಗಲೂ ಇದು ಮಾಡ್ಕೊ ನಮಗೆ ಇದರಲ್ಲಿ ನೆಮ್ಮದಿ ಇರ್ತದೆ. ನಮ್ದು ಇದಕ್ಕೆ ನಾವೇ ಬಾಸ್ಗಳಾಗಿ ಇರ್ತೀವಿ. ಬೇರೆಯವ್ರ ಕೈಲಿ ಮಾಡೋದಕ್ಕಿಂತ ನಾವೇ ಒಂದು 10 ಜನಕ್ಕೆ ಉದ್ಯೋಗ ಕೊಡೋದು ಆಗುತ್ತೆ. ಕಸಿ ಕಟ್ಟೋದೆಲ್ಲ ತೋರಿಸ ಅದಕ್ಕೋಸ್ಕರ ನಾನು ನರ್ಸರಿ ಫೀಲ್ಡಿಗೆ ಬಂದ್ರ? ಹೌದು. ಇದು ಕೇವಲ ಅಪೆಮಿಡಿ ಮಾತ್ರನವಾ ಇಲ್ಲ ಬೇರೆ? ಇಲ್ಲ, ನಾನು ಪುನಶ್ಚೇತನ ವಿಧಾನದಲ್ಲಿ ಹಲ್ಸಲ್ಲಿ ಒಂದು ಈಗ ಅನುಪಯುಕ್ತ ಗಿಡಕ್ಕೆ ಒಂದು 10 ವೆರೈಟಿ ಕಟ್ಟಿ ಗಿಡಗಳು ಅದರಲ್ಲಿ ಸಹನ್ನು ಹಾರಿಸ್ಕೊಳ್ತಾ ಇದ್ದೀನಿ ನಾನು. ಒಂದೇ ಈಗ ಒಂದು ಮನೆಯಲ್ಲಿ ಹೋದ್ರೆ ಒಂದು ಸಲ ಕುಡಿ ತಗೊಂಡು ಬರ್ಬೋದು ಸರ್. ಪ್ರತಿ ಸಲ ತಂದ್ರೆ ಅದಕ್ಕೊಂದು ಬೆಲೆ ಇರೋದಿಲ್ಲ. ಹಾಗಾಗಿ ನಾನು ಮರ ಅನುಪಯುಕ್ತ ಆಗಿತ್ತು, ಅದಕ್ಕೆ 10 ಕುಡಿಗೆ 10 ತರ ಕಟ್ಟಿ ಆ ಸಯನ್ಗಳೆಲ್ಲ ಆರಿಸಿಕೊಂಡು ಹಲ್ಸನ್ನು ಮಾಡಿ ರೈತರಿಗೆ ಕೊಡ್ತಾ ಇದ್ದೀನಿ. ಹಲಸು, ಆಮೇಲೆ ಅಪೆಮಿಡಿ, ಮತ್ತೆ ಕಾಡು ಬದನೆಗೆ ಬದನೆ, ಮತ್ತೆ ಚಕೋತ ಗಿಡಕ್ಕೆ ಲಿಂಬೆ, ಮೂಸಂಬಿ ಅಂತದ್ದೆಲ್ಲ ಹೊಸ ಹೊಸ ಪ್ರಯೋಗ ಒಂದು ಯಶಸ್ವಿ ಆಗಿದೆ ಸರ್. ತುಂಬಾ ಕಡೆ ಚೆನ್ನಾಗಿ ಆಗಿದೆ, ಬೇಡಿಕೆ ತುಂಬಾ ಇದೆ. ಆದ್ರೆ ನಾನು ಒಬ್ಬನೇ ಮಾಡೋದು ನಿಮಿತ್ತ ಅಲ್ಪ ಪ್ರಮಾಣದಲ್ಲಿ ಮಾಡಿಕೊಡ್ತಾ ಇದ್ದೆ.
ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ? ನಾನು, ನನ್ನ ಮಗ, ನನ್ನ ಹೆಂಡತಿ ಎಲ್ಲ ಸ್ವಂತಗಳು ಮನೆಯವರು ಸ್ವಂತ ಎಲ್ಲ ಸೇರ್ಕೊಂಡು ಇನ್ನೂ ಹೆಚ್ಚಿನ ಬೇಡಿಕೆ ಇದೆ, ಆದ್ರೆ ನಮ್ಗೆ ಮಾಡಕ್ಕೆ ಆಗ್ತಾ ಇಲ್ಲ. ನಾನು ತುಂಬಾ ಜನಗಳಿಗೆಲ್ಲ ಟ್ರೈನಿಂಗ್ ಕೊಟ್ರೆ ಅದು ಅವರು ಬಂದು ಕಲಿತಾರೆ, ಅಳವಡಿಸೋದಿಲ್ಲ. ಅಂದ್ರೆ ಕಲ್ತ್ಕೊಂಡು ಹೋಗ್ತಾರೆ ಬಂದು, ಆದ್ರೆ ಅವರು ಸ್ವಂತ ಮತ್ತೆ ಮಾಡೋದಿಲ್ಲ. ಹೌದು. ಇದ್ರ ಜೊತೆಗೆ ಈಗ ತಾವು ಹೇಳ್ತಾ ಇದ್ದೀರಿ ಇದು ತೆಂಗು ಮತ್ತೆ ಅಡಿಕೆ, ಈಗಾಗಲೇ ಹೇಳ್ತಾ ಇದ್ದೀರಿ ಅಡಿಕೆಯಲ್ಲಿ ಸಮಸ್ಯೆ ಆಗಿತ್ತು ಅಂತ. ಹೌದು. ತೆಂಗು ಮಲೆನಾಡು ಪ್ರದೇಶದಲ್ಲಿ ಚೆನ್ನಾಗಿ ಬರೋದಿಲ್ಲ. ಆದ್ರೂ ಈಗ ನಿರ್ವಹಣೆ ಮಾಡ್ಲೇಬೇಕು. ಹೌದು ಸರ್. ಯಾವ ಒಂದು ಪದ್ಧತಿಗಳನ್ನ? ನಾನು ಸಾವಯವದಲ್ಲಿ ಎರೆ ಗೊಬ್ಬರ, ಅದು ಸಗಣಿ ಗೊಬ್ಬರ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಗೊಬ್ಬರ ಅಷ್ಟು ಹಾಕೋದಿಲ್ಲ. ಜೊತೆಗೆ ಹಸುಗಳು ಸಾಕಿದ್ರಿ? ಹೌದು ಸರ್. ನಾನು ಗೀರು ಅಂತ ತಳಿಗಳು, ನಾನು ಮಲೆನಾಡು ಗಿಡ್ಡಕ್ಕೆ ಇನ್ಸಮಿನೇಷನ್ ಮಾಡಿಸ್ಕೊಂಡು ಗೀರು ತಳಿಗಳೆಲ್ಲ ಮಾಡ್ಕೊಂಡು ಸಾಕ್ತಾ ಇದ್ದೀನಿ. ಎಷ್ಟಿದಾವೆ? ಗೀರು ಒಂದು 2 ಇದೆ ಸರ್ ನನ್ನ ಹತ್ರ. ಮತ್ತೆ ಮಲೆನಾಡು ಗಿಡ ಒಂದು 4 ಇದೆ ಸರ್. 4 ಇದಾವೆ. ಹೌದು. ಇಳುವರಿ ಬಂದಿದ್ದು ಡೈರಿ ಹಾಕ್ತೀರಾ ಇಲ್ಲ ಮನೆಯಲ್ಲಿ? ಇಲ್ಲ, ಮನೆಗೆ ನಾನು 45 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲೇ ಪಕ್ಕದಲ್ಲಿ? ಹೌದು. ನಂದಂದ್ರೆ ವೆಹಿಕಲ್ ಏನಿಲ್ಲ, ನಡ್ಕೊಂಡೆ ಹೋಗಿ ಒಂದು ರೀತಿಯಿಂದ ನಿಮ್ಗೆ ಬೆಳಗಿನ ಒಂದು ವಾಕಿಂಗು ಆಯ್ತು. ಹೌದು. ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆ. ಹೌದು. ಸೊ ಹಾಗಾಗಿ ಮತ್ತೆ ಇದು ಬೇಡಿಕೆ ಇದೆನಾ ಅಥವಾ? ಚೆನ್ನಾಗಿದೆ ಸರ್ ಬೇಡಿಕೆ. ಇನ್ನು ಹಾಲಿಗೆ ಇನ್ನು ಕೊಡಿ ಅಂತ ಕೇಳ್ತಾರೆ ಸರ್. ನಮ್ಗೆ ಈಗ ಈ ಮಲೆನಾಡು ಗಿಡ್ಡಕ್ಕೆ ಗೀರ್ ಮಾಡಿದ್ರಿಂದ ನಾವು ಒರಿಜಿನಲ್ ಗೀರ್ ತಂದ್ರೆ ನಮ್ದು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಸರ್. ಉದಾಹರಣೆ ಈಗ ಒಂದು 25% ಬಂದಿರ್ತದೆ, ಅದಕ್ಕೆ ಮತ್ತೆ ಇನ್ಸಮಿನೇಷನ್ ಮಾಡಿ 100% ಆದಾಗ ತಳಿಗಳು ನಮ್ದು ವಾತಾವರಣಕ್ಕೆ ಹೊಂದಿಕೊಳ್ತದೆ. ಆಮೇಲೆ ಮುಂದೆ ಹೆಚ್ಚು ಮಾಡ್ಬೇಕನ್ನೋ ಒಂದು ಉದ್ದೇಶ ಇದೆ ಸರ್. ಮುಂದೆ ಹೆಚ್ಚು ಮಾಡಬೇಕಂತಾನೆ ಇದೆ. ಮತ್ತೆ ಜನಗಳಿಗೂ ಸ್ವಲ್ಪ ಅದ್ರ ಬಗ್ಗೆ, ಈಗ ಗೀರು ತಂದು ಲಾಸ್ ಮಾಡ್ಕೊಳ್ಳೋದ್ ಬದಲು 1.5 ಲಕ್ಷ 2 ಲಕ್ಷ ಕೊಟ್ಟು ತಂದು ಲಾಸ್ ಮಾಡೋದ್ ಬದಲು ಇದು ಮಾಡ್ಕೊಳ್ಳಿ ಅಂತ ಪ್ರೋತ್ಸಾಹಿಸಿ ಇದು ಮಾಡ್ತಾ ಇದ್ದೀನಿ. ಇದರ ಒಂದು ಕೊಟ್ಟಿಗೆ ಒಂದು ನಿರ್ವಹಣೆಗೆ ಬಂದ್ರೆ ಸುಮ್ನೆ ಹಾಗೆ ಹೊರಗಡೆ ಕಟ್ ಬಿಡ್ತೀರಾ? ಇಲ್ಲ, ನಾನು ಸಾಧಾರಣ ಗೌರ್ಮೆಂಟ್ ಇದ್ರೆ ಲೆಕ್ಕದಲ್ಲಿ ಒಂದು ಹಟ್ಟಿ ಕಟ್ಟಿದ್ದೀನಿ, ಅದ್ರಲ್ಲಿ ಕಟ್ಟಿ ಇದು ಮಾಡ್ತಾ ಇದ್ದೀನಿ. ಯಾವ ರೀತಿಯಿಂದ? ಎಷ್ಟು ಉದ್ದ ಮತ್ತೆ ಎಷ್ಟು ಅಗಲ? ಒಂದು 20-10ರಲ್ಲಿ ಮಾಡಿದ್ದೀನಿ. ಆಮೇಲೆ ಮೇಲ್ಛಾವಣಿ ಏನಾಗಿ ಶೇಡ್ ನೆಟ್ ಎಲ್ಲ ಹಾಕಿ ಮಾಡಿ ಬೇಸಿಗೆಯಲ್ಲಿ ಒಂಚೂರು ಮಲೆನಾಡು ಅಲ್ಲ, ನಿಮ್ಮ ಪ್ರದೇಶಕ್ಕೂ ಮತ್ತೆ ಈ ಅರೆಮಲೆನಾಡು ಪ್ರದೇಶಕ್ಕೂ ಏನು ವ್ಯತ್ಯಾಸ ಇಲ್ಲ. ಬೇಸಿಗೆ ಅಂದ್ರೆ ಎಲ್ಲಾ ಕಡೆ ಒಂದೇ ಅಲ್ವಾ? ಹೌದು ಸರ್. ಈಗ ಸದ್ಯದ ಒಂದು ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಮೊದಲು ಹೇಳ್ತಾ ಇದ್ರು ಮಲೆನಾಡಲ್ಲಿ ತಂಪು ಜಾಸ್ತಿ ಅಂತ, ಬಟ್ ಈಗ ಈಗಿನ ಒಂದು ಪರಿಸ್ಥಿತಿ ಹಾಗಿಲ್ಲ. ಹೌದು ಸರ್. ಸೊ ಹಾಗಾಗಿ ಈಗ ಬೇಸಿಗೆಯಲ್ಲಿ ನಿರ್ವಹಣೆಗೆ ಬಂದ್ರೆ ಅದಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸ್ವಲ್ಪ ನೀರು ಎಲ್ಲ ತೊಟ್ಟಿಯಲ್ಲಿ ಎಲ್ಲ ಹಾಕಿ ಶೇಡ್ ನೆಟ್ ಎಲ್ಲ ಹಾಕಿದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದಾಗದಿದ್ದಾಗೆ. ಮತ್ತೆ ನಾನು ನಮ್ಮ ತಳಿಗಳಿಗೆ ಮಾಡಿದ ನಿಮಿತ್ತ ಅವು ಆರೋಗ್ಯವಾಗಿ ಇದಾವೆ ಸರ್. ಆರೋಗ್ಯವಾಗಿದ್ದಾವೆ. ಹೌದು. ಆಮೇಲೆ ಕಾಯಿಲೆ ಕಸಾಲಿಗೆ ಏನು ಮನೆ ಮದ್ದಾಗಿ ಏನು ಉಪಯೋಗ? ನನ್ ಕೆಲವು ಮನೆ ಮದ್ದು ಎಲ್ಲ ಬರ್ತದೆ ಸರ್ ನನಗೆ, ಅದರಲ್ಲಿ ಮಾಡ್ತೀನಿ. ಡಾಕ್ಟರ್ಗಳು ಬರ್ತಾರೆ ಇದಾಗ್ಬಿಟ್ಟು, ವೆಟನರಿ ಡಾಕ್ಟರ್ಗಳು ಬಂದು ಇದು ಮಾಡ್ತಾರೆ. ಹೆಚ್ಚಿನ ನಾನು ಚೆನ್ನಾಗಿ ನೋಡ್ಕೊಳ್ಳೋದ್ ನಿಮಿತ್ತ ಕಾಯಿಲೆ ಕಸಾಲೆ ಕಡಿಮೆ. ಆಮೇಲೆ ಇದರ ಒಂದು ಮೂತ್ರ ಸಂಗ್ರಹಣೆಗೆ, ಆಮೇಲೆ ಗೊಬ್ಬರ ಒಂದು ಸಂಗ್ರಹಣೆಗೆ ಯಾವ ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಕೊಟ್ಟಿಗೆಯಲ್ಲಿನೇ ಒಂದು ಮೂಲೆ ಇಳಿಜಾರು ಪ್ರದೇಶದಲ್ಲಿ ಇದು ಮಾಡ್ಕೊಂಡಿದ್ದೀರೋ ಹೇಗೆ? ಇಲ್ಲ, ಗೊಬ್ಬರ ಗುಂಡಿ ತರ ಮಾಡ್ಕೊಂಡು ಒಂದು ಟ್ಯಾಂಕ್ ಮಾಡಿ ಅದರಲ್ಲಿ ಮೂತ್ರ ಎಲ್ಲ ಸಂಗ್ರಹಿಸಿ ಅದರಲ್ಲಿ ಸ್ವಲ್ಪ ಸಾವಯವ ಟೈಪಲ್ಲಿ ಗಿಡಗಳಿಗೆ, ನರ್ಸರಿ ಗಿಡಗಳಿಗೆ ಹೊಡಿತಿದ್ದೀನಿ. ಮತ್ತೆ ನಾನು ಈ ಆಕಳ ಕಸ ಅಂತ ಇದು ಬರ್ತದೆ, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ. ಅದರಲ್ಲಿ ತುಂಬಾ ಸ್ಪ್ರೇ ಮಾಡಿದ್ರೆ ಗಿಡಗಳಿಗೆ ಜಾಸ್ತಿ ಕಾಯಿಲೆ ಬರೋದಿಲ್ಲ ಸರ್. ಅಂದ್ರೆ ಈ ಗೋಮೂತ್ರ ಮತ್ತೆ ದನ ಕರು ಹಾಕ್ತಾಗ ಒಂದು ಕಸ ಬರ್ತದೆ, ಆ ಕಸಕ್ಕೆ ನಾನು ಒಂದು ಫಿಲ್ಟರ್ ಟೈಪ್ ಅಲ್ಲಿ ಮಾಡಿಬಿಟ್ಟು ಮಜ್ಜಿಗೆ ಬೆಲ್ಲ ಎಲ್ಲ ಸೇರಿಸಿ ಕೊಳಿಸ್ಬಿಟ್ಟು ಅದು 50 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಇದು ಮಾಡಿದಾಗ ಸ್ಪ್ರೇ ಮಾಡಿದ್ರೆ ಕಾಯಿಲೆಗಳು, ನರ್ಸರಿ ಗಿಡಗಳು ಚೆನ್ನಾಗಿ ಕಾಣ್ತದೆ. ನರ್ಸರಿ ಗಿಡಗಳು ಚೆನ್ನಾಗಿ ಕಾಣ್ತದೆ, ಪುಷ್ಟಕವಾಗಿ ಬೆಳೀತದೆ ಸರ್ ಅದು. ಸೊ ಹಾಗಾಗಿ ನಿಮ್ಗೇನು ಸಮಸ್ಯೆ ಇಲ್ಲ ಸರ್. ಇದ್ರ ಜೊತೆಗೆ ಈಗ ಒಂದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ಪ್ರತ್ಯೇಕವಾಗಿ ಸಾವಯವಕ್ಕೆ ಅಂತ ಏನೂ ಇಲ್ಲ ಸರ್. ಸ್ಥಳೀಯವಾಗಿನೇ ನೀವು ಅಲ್ಲಿ? ಹೌದು, ಸ್ಥಳೀಯವಾಗಿ ನನ್ನ ಮಗ ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿದ್ದಾನೆ. ಅದರಲ್ಲಿ ನೋಡ್ಕೊಂಡ್ಬಿಟ್ಟು ಬಂದು ಗಿಡಗಳು ಬೇಕು ಅಂತ ಅಪ್ಪೆ ಮಿಡಿ ಗಿಡ, ಹಲಸಿನ ಗಿಡಗಳೆಲ್ಲ ತಗೊಂಡು ಹೋಗ್ತಾರೆ. ಎಲ್ಲಿ ತನಕ ಓದಿಸಿದ್ರಿ ಮಗನಿಗೆ? ಅವನು 7ನೇ ಕ್ಲಾಸ್. ಯಾಕೆ ಮುಂದೆ? ಇಲ್ಲ, ಈಗ ಓದ್ತಾ ಇದ್ದಾನೆ, ಸಣ್ಣ ಚಿಕ್ಕವನು.
ಅಂದ್ರೆ ಬಿಡು ಇದ್ದಾಗ ಮಾತ್ರ ಬರ್ತಾರೆ. ವಿಡಿಯೋ ಇದ್ದಾಗ ಬಿಡು ಇದ್ದಾಗ ನಿಮ್ಗೆ ಹೌದು, ಆ ವಿಡಿಯೋ ಎಲ್ಲ ಮಾಡಿ ನಾನು ಗ್ರಾಫ್ಟಿಂಗ್ ಬಗ್ಗೆ ಎಲ್ಲ ವಿಡಿಯೋ ಒಂದು 60 ವಿಡಿಯೋ ಮಾಡಿ ಹಾಕಿದ್ದಾನೆ. ಸೊ ನಿಮಗೆ ಸಹಕಾರಿಯಾಗಿದೆ. ಸಹಕಾರಿ ಆಗಿದೆ ಸರ್. ಅಂದ್ರೆ ಅವನಿಗೆ ಸ್ಕೂಲಲ್ಲಿ ಬಿಡು ಇದ್ದಾಗ ಸ್ಕೂಲಲ್ಲಿ ಬಿಡು ಇದ್ದಾಗ ಬಂದು ಎಲ್ಲ ನಂದು ವಿಡಿಯೋ ಎಲ್ಲ ಮಾಡಿಬಿಟ್ಟು ಆ ಸಯನ್ ಆರಿಸೋದು ಹೇಗೆ ಮತ್ತೆ ಎಲ್ಲ ತೋರಿಸ್ತಾನೆ ಸರ್. ಈಗ ನಿಮ್ಗೆ ಅಂತಂದ್ರೆ ಪಟ್ಟಣಕ್ಕೆ ಹತ್ರ ಇದ್ದೀರಾ, ನಿಮ್ಗೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ನೀರಿನ ಆಗ್ಲಿ ಅಥವಾ ರಸ್ತೆ ಒಂದು ವ್ಯವಸ್ಥೆ ಆಗಿರ್ಲಿ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಪಟ್ಟಣಕ್ಕೆ ಹತ್ಕೊಂಡೇ ಇದ್ದೀರಾ, ಪಟ್ಟಣದಲ್ಲೇ ಇದ್ದಿದ್ದೀರಾ ಅಲ್ವಾ? ಹೌದು ಸರ್. ಸೊ ಹಾಗಾಗಿ ಏನು ಸಮಸ್ಯೆ ಆಗಿಲ್ಲ ನಿಮಗೆ. ಹೌದು ಸರ್. ಮತ್ತೆ ಮುಂದೆ ಏನು ಈಗ ಮಲೆನಾಡು ಗಿಡ್ಡ ಮಾಡ್ಬೇಕಂತ ಹೇಳ್ತಾ ಇದ್ದೀರಾ. ಹೌದು. ಇದ್ರ ಜೊತೆಗೆ ಈಗ ಬೇರೆ ಬೇರೆ ಕೃಷಿಯ ವಿಧಾನಗಳು, ಬೇರೆ ಬೇರೆ ಬೆಳೆಗಳ ಬಗ್ಗೆ ಇನ್ನು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಬೇರೆ ಬೆಳೆ ಅಂತ ಹೇಳಿದ್ರೆ ನಾವು ಔಷಧಿ ಸಸ್ಯಗಳನ್ನು ಬೆಳೆಸಕ್ಕೆ ನಾನು ಸ್ವಲ್ಪ ಯಾಕಂದ್ರೆ ಮಲೆನಾಡಲ್ಲಿ ಆ ಭಾಗದಲ್ಲಿ ಹೆಚ್ಚಾಗಿ ಈ ಔಷಧಿ ಸಸಿಗಳಿಂದನೇ ಅವರು ಏನೋ ಸಣ್ಣ ಪುಟ್ಟ ಕಾಯಿಲೆ ಆಸೆ ಆಗ್ತದೆ, ಅದು ಬೆಳೆಸಕ್ಕೆ ಸ್ವಲ್ಪ ಆಸಕ್ತಿ ಇದು ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ನೀವು ಹೋಗಿ ಇದು ಮಾಡಿದ್ದೀರಾ? ಇಲ್ಲ, ಟ್ರೈನಿಂಗ್ ಏನು ಮಾಡಿಲ್ಲ. ಇದ್ರ ಬಗ್ಗೆ ಅಂದ್ರೆ ಮಾಹಿತಿ ಪಡ್ಕೊಂಡಿದ್ದೀರಾ? ರೈತರ ಹತ್ರ, ಕೆಲವರು ರೈತರ ಹತ್ರ ಯಾವ್ದಾವ್ದು ಔಷಧಿಗೆ ದನಗಳಿಗೆ ಕಾಯಿಲೆಗೆ ಬರಕ್ಕೆಲ್ಲ ಯಾವ್ದಾವ್ದು ಕೊಡ್ಬೋದು ಅಂತ ಎಲ್ಲ ಸ್ವಲ್ಪ ಮಾಹಿತಿ ತಗೊಂಡಿದ್ದೀನಿ ಅವರ. ಈಗ ಮಾಮೂಲಿ ನಾವು ಈಗ ನಮ್ಮ ಪೂರ್ವಜರೆಲ್ಲ ಹಿತ್ತಲಲ್ಲೇ ಬೆಳ್ಕೊಂಡ್ ಬಿಡ್ತಿದ್ರು, ಇಲ್ಲ ಮುಂದ್ಗಡೆ ಮನೆ ಮುಂದ್ಗಡೆ ಇದ್ ಮಾಡ್ಕೊಂಡು ಸಸಿಗಳು ಔಷಧಿ ಸಸಿ ಆಗಿರ್ಲಿ ಎಲ್ಲ ಹಾಕಿರ್ತಿದ್ರು, ಯಾವಾಗ ಬೇಕಿದ್ದಾಗ ತಗೊಳ್ತಾ ಇದ್ರು ಅಲ್ವಾ? ಹೌದು ಸರ್. ಈಗ ಅದು ನೀವು ಪ್ರತ್ಯೇಕವಾಗಿ ಬೆಳೆಯೋದಾದ್ರೆ, ವೈಜ್ಞಾನಿಕವಾಗಿ ಅದಕ್ಕೆ ಜಮೀನಲ್ಲೇ ಬೆಳೆಯೋದಾದ್ರೆ ತಾವು ತಾಂತ್ರಿಕ ಸಲಹೆ ಪಡೆದುಕೊಳ್ಳಲೇಬೇಕು ಅಲ್ವಾ? ನಿಮ್ಗೆ ಗೊತ್ತಿದೆ, ನೀವು JOC ಕೋರ್ಸ್ ಮಾಡಿದೀರಾ, ಅದರಲ್ಲಿ ಹೇಳ್ಕೊಡ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತರಬೇತಿಗಳ ಕಾರ್ಯಕ್ರಮ ಕೂಡ ಬರ್ತದೆ. ಅಲ್ಲಲ್ಲಿ ತರಬೇತಿ, ಔಷಧಿ ಸಸ್ಯಗಳ ಕುರಿತು ತರಬೇತಿ ಇರ್ತದೆ, ಮಸಾಲೆ ಪದಾರ್ಥ ಬೆಳೆಗಳ ಕುರಿತು ಕೂಡ ತರಬೇತಿ ಇರುತ್ತೆ. ಬೇರೆ ಬೇರೆ ರೈತರಿಗೆ ತಕ್ಕಂತೆ, ರೈತರ ಒಂದು ಬೇಡಿಕೆಗೆ ತಕ್ಕಂತೆ, ಇಲ್ಲ ಅವರ ಒಂದು ಏನು ಮಾನದಂಡಗಳು ಇರ್ತವೆ ಅದರ ಪ್ರಕಾರ ಈಗ ಈ ಒಂದು ತರಬೇತಿ ತಗೊಳ್ಳೋದು, ತರಬೇತಿ ಕೊಡೋದು ಎಲ್ಲಾನು ಇರುತ್ತೆ. ಹೌದು ಸರ್. ಇದಲ್ದನೆ ಈಗ ಈ ಒಂದು ತಮ್ಮ ಸಾಧನೆಗೆ ಈಗ ತಾವು ಈಗಾಗಲೇ 2023ರಲ್ಲಿ ಕೂಡ ತಮಗೆ ಪ್ರಶಸ್ತಿ ಬಂದಿದೆ ಕೃಷಿ ಇಲಾಖೆಯಿಂದ ಅಲ್ವಾ? ಹೌದು ಸರ್. ಆಮೇಲೆ 2013ರಲ್ಲಿ ಕೂಡ ತಮಗೆ ಪ್ರಶಸ್ತಿ ಬಂದಿದೆ ಅಲ್ವಾ? 2013 ಇದು ತಾಲೂಕಾ ಮಟ್ಟದ ಅಥವಾ ಜಿಲ್ಲಾ ಮಟ್ಟ? ತಾಲೂಕು ಮಟ್ಟದ ಸರ್. ತಾಲೂಕಾ ಮಟ್ಟದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ನಿಮಗೆ ಸಂಪರ್ಕ ಮಾಡಿದ್ರಾ? ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಡಿ ಅಥವಾ ಜಿಲ್ಲಾ ಮಟ್ಟಕ್ಕೆ ನಾವು ತಗೊಂಡ್ಕೊಂಡೋಯ್ತೀವಿ? ಹೌದು, ಮಾಡಿದ್ದಾರೆ ಸರ್. ನೀವು ಇನ್ನೂ ಸ್ವಲ್ಪ ಗಿಡಗಳಿಗೆಲ್ಲ ಮಾಡಿಬಿಟ್ಟು ಬೇರೆ ಬೇರೆ ವಿಧಾನಗಳು ಇದು ಮಾಡಿದ್ರೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಲ್ದೇನೆ ಈಗ ಸರ್ಕಾರದಿಂದ ಏನೇನು ತಾವು ಪಾಲಿ ಹೌಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಕೃಷಿ ಹೊಂಡ ಮಾಡ್ಕೊಂಡಿಲ್ಲ ಸರ್. ಲೆಕ್ಕ ಖರ್ಚು ವೆಚ್ಚದ ಬಗ್ಗೆ ಬರ್ದಿಡ್ತೀರಾ? ಇಲ್ಲ ಸರ್, ಖರ್ಚು ವೆಚ್ಚದ ಬಗ್ಗೆ ಒಂದು ಅಂದಾಜಲ್ಲಿ ಇದು ಮಾಡಿದ್ವಿ. ಒಟ್ಟಾರೆಯಾಗಿ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ? ಖರ್ಚು ಲಾಭನೇ ಜಾಸ್ತಿ ಇದೆ ಸರ್ ನನ್ನ ಗಿಡಗಳು ಮಾಡೋದು. ಅದರಲ್ಲಿ ಏನು ನಾನು ಸ್ಪರ್ಧಾತ್ಮಕ ರೇಟಲ್ಲಿ ಕೊಡೋದ್ರಿಂದ ಗಿಡಗಳು ಜಾಸ್ತಿ ಸೇಲ್ ಆಗ್ತಾ ಇದೆ. ಅದರಲ್ಲಿ ಏನು ನೀವು ಕೆಮಿಕಲ್ ಬಳಸೋದಿಲ್ಲ ಏನು ಗಿಡ ತರೋದು, ಗಿಡ ಮಾಡೋದು, ಜೋಡಿಸೋದು ಅಲ್ವಾ? ಹೌದು ಸರ್. ತುಂಬಾ ಸರಳ ಕೆಲಸ. ಜೊತೆಗೆ ಯಾವುದೇ ಒಂದು ಬಂಡವಾಳ ಬೇಡ ಅಂತ. ಒಟ್ಟಾರೆಯಾಗಿ ಸುಲಭ ಒಂದು ಕೃಷಿಯಲ್ಲಿ, ಸುಲಭ ಒಂದು ವಿಧಾನದಲ್ಲಿ ರೈತರಿಗೂ ಅನುಕೂಲ ಆಗ್ತಾ ಇದೆ ಸರ್. ಎಲ್ಲ ಅಪ್ಪೆ ತಳಿಯಲ್ಲಿ ನಾನು ಈಗ ಒಂದು 20 ವರ್ಷದ ಗಿಡ ಕೊಟ್ಟಿದ್ದು, ಅವರು ಒಂದು ಗಿಡದಲ್ಲಿ 80,000 ರೂಪಾಯಿ ಆಗಿದೆ ಸರ್ ಅವ್ರಿಗೆ. ಈಗ ತಮ್ಮಲ್ಲಿ ತರಬೇತಿ ತಗೊಂಡು ಅವರು ಮತ್ತೆ ಏನಾದ್ರು ನಿಮ್ಮ ಹಾಗೇನೆ ಸಸಿಗಳು ಕಸಿ ಮಾಡೋದು ಮಾಡ್ತಾರ? ಈಗಿನ ಮಕ್ಕಳಿಗೆ ಆಸಕ್ತಿ ಕಮ್ಮಿ ಆಗಿದೆ ಸರ್. ಈಗ ಉದ್ಯೋಗ ಅರಿಸಿ ಪೇಟೆಗೆ ಹೋಗೋ ಬದಲಿಗೆ, ಬೇರೆ ಒಂದು ಪಟ್ಟಣಕ್ಕೆ ಹೋಗೋ ಬದಲಿ ಅಲ್ಲೇನೆ ಮಾಡಿದ್ರೆ ಅವ್ರಿಗೆ ಆಗುತ್ತೆ ಸರ್. ಜಾಸ್ತಿ ಬರ್ತದೆ ಸರ್. ಈಗ ಬೆಂಗಳೂರಲ್ಲಿ ಹೋಗಿ 15,000 ದುಡಿಯೋದಕ್ಕಿಂತ ಇಲ್ಲೇ ನಮ್ದು ಊರಲ್ಲೇನೆ ಮಾಡ್ಕೊಂಡ್ರೆ ಒಳ್ಳೆ ಆರ್ಥಿಕವಾಗಿ ಸಬಲರಾಗ್ತಾರೆ ಅವರು. ಅದು ಮಾಡೋಕೆ ಈಗ ಮಕ್ಕಳಿಗೆ ಈ ಮೊಬೈಲು ಅದರಿಂದ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀವಿ. ಹೌದು ಸರ್. ಒಟ್ಟಾರೆಯಾಗಿ ನಿಮ್ಮ ಕೃಷಿ ಜೀವನ ಮತ್ತೆ ಈ ಏನು ಕಸಿ ಕಟ್ತಕ್ಕಂಥ ಒಂದು ವಿಧಾನದಿಂದ ತಾವು ಇಲ್ಲಿವರೆಗೆ ಸಾಗಿಸ್ಕೊತಾ ಬಂದಿದ್ರಿ. ಏನ್ ಅನ್ಸುತ್ತೆ, ಏನ್ ಹೇಳ್ತೀರಿ ನಮ್ಮ ಕೇಳೋರಿಗೆ? ನೀವು ವಲಸೆ ಹೋಗೋದ್ ಬದಲು ಊರಲ್ಲೇ ನೀವು ಕಸಿ ಕಟ್ಟಿ ಎಲ್ಲಾ ಮಕ್ಕಳು ಇಂಜಿನಿಯರ್, ಡಾಕ್ಟರ್ ಆಗೋಕೆ ಸಾಧ್ಯ ಇಲ್ಲ. ಹಾಗಾಗಿ ರೈತರು ಸ್ವಲ್ಪ ಮಾಡಿಕೊಂಡು ಅವರು ಆರ್ಥಿಕ ಸಬಲರಾಗಬಹುದು, ಮತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂತ
ಹೇಳ್ತೀರಾ? ಹೌದು ಸರ್. ಒಳ್ಳೆಯದು ದಿನೇಶ್ ಕುಮಾರ್ ಬಿ ವಿ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ, ತೋಟಗಾರಿಕೆಯಲ್ಲಿ ಏನೋ ತಾವು ಈ ಒಂದು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ ಕಸಿ ಮಾಡುವ ಒಂದು ವಿಧಾನದಲ್ಲಿ, ವಿಶೇಷವಾಗಿ ಅದರಲ್ಲಿ ಅಪ್ಪೆ ಮಿಡಿ ಒಂದು ಮಾವಿನ ಕಸಿ ಆಗಿರಲಿ ಮತ್ತು ಬೇರೆ ಒಂದು ಬೆಳೆಗಳ ಒಂದು ಕಸಿ ಆಗಿರಲಿ, ಜೊತೆಗೆ ಕೃಷಿ ಕೂಡ ತಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ಒಂದು ಯೋಜನೆಗಳು ತಮಗೆ ಸಫಲವಾಗಲಿ ಅಂತಂತ ಹೇಳುತ್ತಾ, ತಮ್ಮ ಒಂದು ಯೋಜನೆಗಳು ಕೈಗೂಡಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ, ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳಿ. 944 94 98843. ಇನ್ನೊಂದ್ಸಲ ಹೇಳಿ. 944 94 98843. ಇಲ್ಲಿವರೆಗೆ ಆಕಾಶವಾಣಿ ಭದ್ರಾವತಿ FM ಕೇಂದ್ರಕ್ಕೆ ತಾವು ಬಂದು ಮಾಹಿತಿ ನೀಡಿರುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ದಿನೇಶ್ ಅವರೇ. ನಮಸ್ತೆ. ನಮಸ್ತೆ.